ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಗೌಡ ಫುಲ್ ಜಾಲಿ ಜಾಲಿ. ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದಂತ ಪವಿತ್ರ ಗೌಡ ಹೊರ ರಾಜ್ಯಕ್ಕೆ ತೆರಳುವುದಕ್ಕೆ ಕೋರ್ಟ್ನಿಂದ ಅನುಮತಿ ಪಡ್ಕೊಂಡಿರುವಂತ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಈಗಾಗಲೇ ರೆಗ್ಯುಲರ್ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭ ಮೇಳ ನಡೀತಾ ಇದೆ. ಈ ಕುಂಭಮೇಳಕ್ಕೆ ಪವಿತ್ರ ಗೌಡ ಕೂಡ ಹೋಗಿರೋದು. ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅಂತ ಕೋರ್ಟ್ನಿಂದ ಅನುಮತಿ ಪಡ್ಕೊಂಡು ತೆರಳಿದ್ದಾರೆ. ಪರ್ಮಿಷನ್ ಕೊಟ್ಟಿರೋ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಿರೋದು ಪವಿತ್ರ ಗೌಡ. ಅಮೃತ ಸ್ನಾನವನ್ನ ಮಾಡಿ ಪೂಜೆ ಸಲ್ಲಿಸಿದ್ದಾರೆ ಪವಿತ್ರ. ಅಲ್ಲದೆ ಬೋಟ್ನಲ್ಲಿ ಸಂಚರಿಸಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಜೊತೆಗೆ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅಂತ ಪರ್ಮಿಷನ್ ಪಡ್ಕೊಂಡು ಕೋರ್ಟ್ ಮೂಲಕ ಈ ರೀತಿಯಾಗಿ ಪ್ರಯಾಗ್ರಾಜ್ಗೆ ಹೋಗಿರೋದು. ಪ್ರಯಾಗ್ರಾಜ್ನಲ್ಲಿ ಜನವರಿ 13ನೇ ತಾರೀಕಿನಿಂದ ಕುಂಭಮೇಳ ನಡೀತಾ ಇದೆ. ಇನ್ನೂ ಕೆಲ ದಿನಗಳ ಕಾಲ ಹೀಗೆ ಕುಂಭಮೇಳ ನಡೆಯುತ್ತೆ. ಇಲ್ಲಿ ಈಗ ಅನೇಕ ಸೆಲೆಬ್ರಿಟಿಗಳು ಕೂಡ ಹೋಗಿ ಮಿಂದೆದ್ದು ಬಂದಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಪ್ರಯಾಗ್ರಾಜ್ಗೆ ಹೋಗಿರೋದು. ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿರೋದು. ಕೋರ್ಟ್ನಲ್ಲಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅಂತ ಅನುಮತಿ ಪಡ್ಕೊಂಡು ಅದ್ರ ಜೊತೆಗೇನೆ ಹೋಗಿರೋದು. ಪವಿತ್ರ ಸ್ನಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಬೋಟ್ ಮೂಲಕ ಸಂಚರಿಸಿ ಎಂಜಾಯ್ ಮಾಡಿದ್ದಾರೆ ಪವಿತ್ರ ಗೌಡ. ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಪಡ್ಕೊಂಡ್ಮೇಲೆ ಟೆಂಪಲ್ಗಳ ಮೊರೆ ಹೋಗಿರೋದು, ಟೆಂಪಲ್ ರನ್ ಮಾಡ್ತಾ ಇರೋದು ನೀವು ಗಮನಿಸ್ತಾನೆ ಇದ್ದೀರಾ. ಇತ್ತೀಚೆಗಷ್ಟೇ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೂ ಭೇಟಿಯಾಗಿದ್ರು. ಅದರ ಬೆನ್ನಲ್ಲೇ ಹಾಗೆ ಮುಂದುವರೆದಿದೆ ಟೆಂಪಲ್ ರನ್. ಬೇರೆ ಬೇರೆ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದ್ರ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಪೂಜೆಗಳ ಸಲ್ಲಿಸೋದ್ರ ಮೂಲಕ ಈಗಾಗಲೇ ಒಂದು ಕೇಸ್ನಲ್ಲೂ ಕೂಡ A1 ಆರೋಪಿ. ರೆಗ್ಯುಲರ್ ಬೇಲ್ ಸಿಕ್ಕಿರ್ಬೋದು, ಬಟ್ ಅದಿನ್ನೂ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಅದರ ಸಂಬಂಧ ಕೋರ್ಟ್ ಮೊರೆ ದೇವಸ್ಥಾನಗಳ ಮೊರೆ ಹೋಗೋದ್ರ ಮೂಲಕ ಕೋರ್ಟ್ನಲ್ಲಿರುವಂಥ ಕೇಸ್ ಏನಿದೆ ತನ್ನ ಪರ ಆಗಲಿ ಅನ್ನುವಂಥ ಪ್ರಾರ್ಥನೆ ಇದ್ದೇ ಇರುತ್ತೆ. ಎಷ್ಟೇ ದೇವಸ್ಥಾನಗಳನ್ನ ಸುತ್ತಿದ್ರೂ ಕೂಡ ಪಾಪಗಳನ್ನ ತೊಳೆಯೋದಕ್ಕಾಗುತ್ತಾ? ಸದ್ಯಕ್ಕೆ ಪವಿತ್ರ ಗೌಡ ಈಗ ಪ್ರಯಾಗ್ರಾಜ್ನಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಪವಿತ್ರ ಗೌಡ ಟೆಂಪಲ್ ರನ್ ಮುಂದುವರಿಸಿರೋದು ಗೊತ್ತಿದೆ, ಬಟ್ ಈಗ ಪ್ರಯಾಗ್ರಾಜ್ಗೂ ಕೂಡ ಹೋಗಿದ್ದಾರೆ. ಇದ್ರ ಬಗ್ಗೆ ಏನು ಮಾಹಿತಿ ಇದೆ? ಎಸ್ ಸೌಖ್ಯ, ನಿಜಕ್ಕೂ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದಂತ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಏನ್ ಜೈಲು ಸೇರಿದ್ದು. ಅದಾದ ನಂತರ 6 ತಿಂಗಳ ನಂತರ ಇಬ್ರು ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿ ಆಚೆ ಬರ್ತಾರೆ. ತದನಂತರ ಸಾಕಷ್ಟು ಟೆಂಪಲ್ ರನ್ ಗಳನ್ನ ಮಾಡ್ತಾರೆ. ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆಗಳನ್ನ ಮಾಡಿಸೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈಗಾಗಲೇ ದರ್ಶನ್ ಅವರು ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು. ಇದಾದ ನಂತರ ಪವಿತ್ರ ಗೌಡ ಕೂಡ ಈಗ ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಸದ್ಯ ಪ್ರಯಾಗ್ರಾಜ್ನಲ್ಲಿ ಏನು ಕುಂಭಮೇಳ ನಡೀತಾ ಇರೋದ್ರಿಂದ ಆ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಪವಿತ್ರ ಗೌಡ ಅವರು. ಏನು ಪುಣ್ಯ ಸ್ನಾನವನ್ನ ಮಾಡಿ, ಅಮಾವಾಸ್ಯೆ ದಿನ ಪುಣ್ಯ ಸ್ನಾನವನ್ನ ಮಾಡಿ ತನ್ನ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ನೀವು ಹೇಳಿದಾಗೆ ಏನು ಸಾಕಷ್ಟು ಸಮಸ್ಯೆಗಳನ್ನ ಮಾಡಿ ಒಂದು ಸಾವಿಗೆ ಕಾರಣ ಆಗಿದೆ ಅನ್ನೋ ಆರೋಪವನ್ನು ಹೊತ್ಕೊಂಡು ಹೋಗಿ ನದಿಯಲ್ಲಿ ಮುಳುಗಿ ಇದ್ದಾಕ್ಷಣ ಮಾಡಿದ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗಲ್ಲ. ಮನಸ್ಸಿಗೆ ಏನು ಮೈಗಾಗಿರ್ತಕ್ಕಂಥ ಕೊಳೆ ವಾಸಿ ಹೋಗಬಹುದು. ಆದ್ರೆ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಕೆಟ್ಟ ಯೋಚನೆಗಳು, ಕೆಟ್ಟ ನಿರ್ಧಾರಗಳಿಂದ ಆಚೆ ಬರೋದು ತುಂಬಾ ಕಷ್ಟ ಇದೆ. ಆಗಿರುವಂತ ಎಲ್ಲಾ ಘಟನೆಗಳಿಂದ ಸ್ವಲ್ಪ ಫ್ರೀ ಆಗ್ಬೇಕು, ಮುಕ್ತಿ ಪಡ್ಕೋಬೇಕು, ಸ್ವಲ್ಪನಾದ್ರೂ ನೆಮ್ಮದಿ ಪಡ್ಕೋಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸದ್ಯ ಪ್ರಯಾಗ್ರಾಜಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇನ್ನು ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಾನೂನು ಹೋರಾಟಗಳು ಇರುತ್ತೆ. ಸಂಪೂರ್ಣವಾಗಿ ಸ್ವಲ್ಪ ರೆಗ್ಯುಲರ್ ಬೇಲ್ ನಡೀತಾ ಇದೆ. ಅದರಿಂದ ಈ ಕೇಸಿಂದ ಸಂಪೂರ್ಣವಾಗಿ ಆಚೆ ಬರಬೇಕು, ಯಾವುದೇ ರೀತಿಯ ತೊಂದರೆ ಆಗದಂತೆ ನಾನು ಈ ಕೇಸಿಂದ ಸಂಪೂರ್ಣವಾಗಿ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ದೇವರ ಮೊರೆ ಹೋಗ್ತಾ ಇದ್ದಾರೆ. ಹಿಂದೆ ಕೂಡ ಏನು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆ ಪೂಜೆಗಳನ್ನ ಮಾಡಿಸಿ ದೇವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಏನು ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. 144 ವರ್ಷಗಳ ನಂತರ ನಡೆಯುವಂತ ಈ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗಿ ತಾವು ಕೂಡ ಏನು ದೇವರ ಮೊರೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಸಾಕಷ್ಟು ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಕೆಲವು ಪರ ಕಾಮೆಂಟ್ ಮಾಡಿದ್ರೆ, ಇನ್ನ ಕೆಲವರು ವಿರೋಧವಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪವಿತ್ರ ಗೌಡ ಅವರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗೋದು, ವೈರಲ್ ಆಗೋದು ಆಗ್ತಾನೆ ಇರುತ್ತೆ. ಸದ್ಯ ಪವಿತ್ರ ಗೌಡ ಅವರು ಪ್ರಯಾಗ್ರಾಜ್ಗೆ ಹೋಗಿರ್ತಕ್ಕಂಥ ವಿಚಾರ ಸಾಕಷ್ಟು ಮಟ್ಟಿಗೆ ಸಾಕಷ್ಟು ವೈರಲ್ ಆಗಿದೆ. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಪವಿತ್ರ ಗೌಡ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ. ರೆಗ್ಯುಲರ್ ಬೇಲ್ ಸಿಕ್ಕಿರಬಹುದು, ಬಟ್
ಆ ಕೇಸ್ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಅವರು ನಿರಪರಾಧಿನ ಅಪರಾಧಿನ ಅದ್ಯಾವುದು ಕೂಡ ಇನ್ನೂ ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಅದ್ರ ಸಂಬಂಧ ವಿಚಾರಣೆಗಳು ನಡೀತಿದೆ. ಸುಪ್ರೀಂ ಕೋರ್ಟ್ಗೆ ತನಿಖಾಧಿಕಾರಿಗಳು ಅರ್ಜಿ ಹಾಕೊಳ್ತಿದ್ದಾರೆ ಅವರ ಬೇಲನ್ನ ಪ್ರಶ್ನೆ ಮಾಡಿ. ಅದರ ಮಧ್ಯೆನೇ ಪವಿತ್ರ ಗೌಡ ಈ ರೀತಿ ಟೆಂಪಲ್ ರನ್ ಹಾಗೆ ಮುಂದುವರಿಸಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿರೋದು. ಎಷ್ಟೇ ಪಾಪಗಳನ್ನು ಮಾಡಿದರೂ ಕೂಡ ಇಲ್ಲಿ ಹೋದರೆ ಮಿಂದೆದ್ರೆ ಪಾಪಗಳನ್ನ ತೊಳೆಯುತ್ತೆ ಅಂತ ಹೇಳ್ತಾರೆ. ಬಟ್ ಮಾಡಿರುವಂಥ ತಪ್ಪುಗಳಿಗೆ ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು, ಅದೆಲ್ಲವೂ ಕೂಡ ಕೋರ್ಟ್ ನೋಡ್ಕೊಳ್ಳುತ್ತೆ. ಬಟ್ ಅವರು ಒಂದಷ್ಟು ನಂಬಿಕೆ ಇಟ್ಕೊಂಡು ಈ ರೀತಿ ದೇವಸ್ಥಾನಗಳತ್ತ ಸುತ್ತುತ್ತಾ ಇದ್ದಾರೆ. ಪ್ರಯಾಗ್ರಾಜ್ನಲ್ಲೂ ಕೂಡ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಕೇಸ್ ತಂಪರನೆ ಆಗಲಿ ನಿರಪರಾಧಿ ಆಗಲಿ ಅನ್ನುವಂಥ ಒಂದು ಇಚ್ಛೆ ಇದ್ದೇ ಇರುತ್ತೆ. ಅವ್ರವ್ರ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ ಅಷ್ಟೇ.